Hey guys, welcome to my new vlog guys. ನನ್ನ ಮನದ ಗಾಯ್ಸ್ ಈಗ ವಿಡಿಯೋ ಚಲೋ ಮಾಡಿದೆ. ಎಷ್ಟು ಗಂಟೆ ಆಗೈತೆ ಅಂದ್ರೆ ಈಗ ಟೈಮ್ ಬಂದೆ ಭಾಳ ಲೇಟ್ ಆಗೈತಿ. ಈ ಕೆಲಸದಿಂದ ಬಂದು ಚಲೋ ಮಾಡಿದೆ. ಬಂದು 9:52 ಟೈಮ್ ಬಂದು 9:52 ಅಂದ್ರೆ 10 ಗಂಟೆ ಆತ. ಈಗ ಬಂದೀಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡೇವಿ. ತಾಟು ನೀರು ತುಂಬ್ಕೊಂಡೇವಿ. ನಮ್ಮ ವಾರಲ್ಲಿ ಟಿವಿ ನೋಡಕ್ ಹೋಗ್ಯಾರ. ಬರತ್ತಂತಂದ್ರ ಇಲ್ಲಿ ನಮ್ಮ ಮನಿ ಬಾಜು ಅಲ್ಲಿ ಹೋಗ್ಯಾರ. ಈಗ ಅವ್ರು ಬರೋ ಮಟ ಕುಂತ ಆಮೇಲೆ ಇಬ್ರು ಊಟ ಮಾಡೋಕೆ. ಯಾಕಂದ್ರೆ ನಾ ಕೆಲ್ಸದಿಂದ ಬರೋ ಮಟ ನಮ್ಮ ಅವ್ರು ಕುಂತಿರ್ತಾರ. ಅದಕ್ಕೆ ಈ ಚಾವೇರು ಇಸ್ಕೊಂಡ್ ನಾ ಫ್ರೆಶ್ ಅಪ್ ಹಾಕಂದ್ಮೆ ಬಾನಿ ಅಂತಂದೆ. ಯಾಕ ಈಗ ಧಾರಾವಾಹಿ ನೋಡಾಕ್ತಾರ ಅವ್ರ. ಇಷ್ಟ ದಿನ ನೋಡಿದ್ದೀನಿಲ್ಲ, ಈಗ ಧಾರಾವಾಹಿ ಹುಚ್ಚಿಡದ ನಮ್ಮ ಧಾರಾವಾಹಿ ನೋಡ ಹತ್ತಿದ್ರೆ ಅದಕ್ಕೆ ಇನ್ನೊಂದು ಭಾಗ ಐತಿ ನೋಡಿ ಬಾವ ಅಂತಂದೆ. 10 ಗಂಟೆಗೆ ನಾ ಮುಗಿಬೋದು. 9:52 ಆತ. ನಾ ಈಗ ಫ್ರೆಶ್ ಅಪ್ ಆಗಿ ನೀರೆಲ್ಲ ತುಂಬಿಟ್ಟಾನೆ. ಈಗ ಒಬ್ಬರು ಬಂದ್ಮೇಲೆ ಊಟ ಮಾಡೋದಷ್ಟೇ. ಬನ್ನೀಗ ಅಡಿಗೆ ಏನೇನ್ ಮಾಡ್ಯಾರ ಅಂದ್ರೆ ರೊಟ್ಟಿ, ಸಾರು, ಪಲ್ಯ, ಚಮಚ ಉಳ್ಳಾಗಡ್ಡಿ ಪಲ್ಯ, ಇದ ಅನ್ನ, ಇದ ಹಾಲು. ಮತ್ತೆ ರೊಟ್ಟಿ ತಿಂದ ಹಾಲು ಹಾಕೊಂಡು ಅನ್ನ ಉಂಡ್ರಾತ. ಊಟ ಮಾಡೋಣ ಗಾಯ್ಸ್. ಮೊನ್ನೆ ಬಲ್ಬ್ ಹೋಗಿತ್ತ ನಮ್ಮ ಮನೆ ಪಡ್ಸಲ್ಲ ಅಂದ. ಅದಕ್ಕೆ ಮತ್ತೊಂದು ಬಲ್ಬ್ ತಂದೆ, ಹೊಸ ಬಲ್ಬ್ ತಂದ ಇಲ್ಲಿ ಹಾಕ್ಯಾನ ನೋಡಿ ಗಾಯ್ಸ್. ಹೊಸ ಬಲ್ಬ್, ನೀವು ಬಲ್ಬ್ ಎಷ್ಟು ಗಾಯ್ಸ್? ಅದಕ್ಕೆ ಗಾಯ್ಸ್ 60 ಬಲ್ಬ್ ಅಂತ ಬರುತ್ತೆ. ಅದು ಗ್ಲಾಸಿನ ಕಾಜಿನ ಬಲ್ಬ್ ನೀವು ನೋಡಿರ್ತೀರಿ. ಅದು ಬಂದ 25 ರೂಪಾಯಿನ. 25 ರೂಪಾಯಿ ನೆಟ್ಟಾಗ ಒಂದು ತಿಂಗಳನ್ನ ಒಂದು 1.5-2 ತಿಂಗಳು ಬರ್ಬೋದು. ಮೊದ್ಲು ಯೂಸ್ ಮಾಡ್ತಿದ್ವಿ, ಅದನ್ನ ಎಲ್ಲಾರು ಯೂಸ್ ಮಾಡೋದನ್ನ. ಅವು ಬಟ್ ಇದೆ 1 ವರ್ಷ ಗ್ಯಾರಂಟಿ. ಆ ಡೇಟ್ ಇಂದ ಈಗ ಈ ತಿಂಗಳ ಇವತ್ತೆಷ್ಟನೇ ತಾರೀಕು? 10ನೇ ತಾರೀಕಿನ 11ನೇ ತಾರೀಕು ಇವತ್ತಿನ ಡೇಟ್ ಇಂದ ಮುಂದಿನ ವರ್ಷ 7ನೇ ತಿಂಗಳ 10ನೇ ತಾರೀಕು ಮಟಾನು. ಅದು ಅಷ್ಟೊಳಗೆ ಏನಾರ ರಿಟರ್ನ್ ತಗೊಂಡು ಮತ್ತೆ ಬೇರೆ ಕೊಡ್ತಾರೆ. 100 ರೂಪಾಯಿ ಗೈಸ್, 100 ರೂಪಾಯಿ. ಮೋಸ್ಟ್ಲಿ ಅದ ಎಷ್ಟು ವ್ಯಾಟ್ ಅಂದ್ರೆ ನೋಡೋಣ ಎಷ್ಟ ವ್ಯಾಟಿಂದ ಐತದ. ಇಲ್ಲಿ ಇದು ಹಳೆ ಬಲ್ಬ್ ಹಾಕಿಟ್ಟಿವ್ರಾಗ 9 ವ್ಯಾಟಿಂದ ನೋಡಿ ಗೈಸ್. ಇಲ್ಲ ಬಲ್ಬ್ ತಂದೆ 9 ವ್ಯಾಟಿನ ಬಲ್ಬ್, ವೈಟ್ ಕಲರ್ ಇದೆ. 9 ವ್ಯಾಟಿಂದ ಇಲ್ಲಿ ಹಾಕಿವಿ. ಮಸ್ತಾಗಿ ಬೆಳಕಾಗೈತಿ. ಇದೆ 9 ವ್ಯಾಟಿನ ಬಲ್ಬು. ಓಕೆ ಗಾಯ್ಸ್, ಊಟ ಮಾಡ್ಬೇಕಂದ್ರೆ ಅವರ್ ಬರಲ್ಲ. 100 ರೂಪಾಯಿ ಗಾಯ್ಸ್, 100 ರೂಪಾಯಿ ಎಲ್ಲ ರೇಟ್ ಅದಾವು. ಬಟ್ ಇದು ಸಣ್ಣ ವ್ಯಾಟಿಂದ ಕಡಿಮೆ. ಅಲ್ಲಿ ನಾವು ಮಿಸ್ರು ಹೊಟ್ಟೆ ತಂದ್ವಿ, ಅವ್ರ ಅಂಗಡಿಯಾಗ ಕಡಿಮೆ ಇತ್ತ. 1 ವರ್ಷ ಮತ್ತೆ ನೀ ಬಲ್ಬ್ ಚಿಂತಿಲ್ಲ. ಇದನ್ನ ತಂದು ಹಾಕಿವ್ನು 1 ವರ್ಷ ಆತದ. ಇದನ್ನ ತಂದು ಹಾಕಿ ಎಷ್ಟು ದಿನ ಆಯ್ತು? ಇದು ನೋಡಿ 9ನೇ ತಿಂಗಳದಾಗ 2025 ಅಂದ್ರೆ ಇನ್ನು 2 ತಿಂಗಳು. 9ನೇ ತಿಂಗಳದಾಗ 2025 ತಂದೈತಿ. ಅಂದ್ರೆ ಈ ವರ್ಷ 9ನೇ ತಿಂಗಳದಾಗ 2026 ಮುಗಿತೈತಿ. ಈಗ ಅಷ್ಟ್ರೊಳಗ ಏನಾದ್ರು ಬಲ್ಬ್ ಆತಂದ್ರ ಇದ್ ಯಾವ ಅಂಗಡಿ ತಂದೈತಿ ಆ ಅಂಗಡಿಯಾಗ ಹೋಗಿ ಕೊಟ್ಟು ಬೇರೆ ಮತ್ತೆ ಹೊಸ ಬಲ್ಬ್ ತರಬೇಕು. ಮತ್ತೆ ಡೇಟ್ ಹಾಕಿಸ್ಕೊಂಡ. ಓಕೆ ಗಾಯ್ಸ್, ಇಷ್ಟಿದೆ ನೋಡೋಣ. ಮುಂದೆ ಇನ್ನು ಯಾವ್ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ. ಹೆಂಗ್ ಬದ್ಲಾಕತ್ ನಾವು ಹಂಗ್ ಬದ್ಲಾಕೊಂತ ಹೋದ್ರಾತ. ಓಕೆ ಗಾಯ್ಸ್, ಈಗ ಡೈಲಿ ಲಾಗ್ ಮಾಡಾಕ ಏನ್ ಮಾಡ್ಲಿ ಅಂತ ಗೊತ್ತಾಗಲ್ಲ. ಡೈಲಿ ಲಾಗ್ ಕಾಲೇಜ್ ಹೋಗಿದ್ದೆ, 1-2 ಕಂಟೆಂಟ್ ಸಿಕ್ತು. ಇದ್ ಮಾಡ್ಬೇಕು ಅನ್ಕೊಂತ ಹೋದೆ. ಬಟ್ ಈಗ ಮಾಡಾಕತ್ ನಾನು ಏನ್ ಮಾಡ್ಲಿ ಅಂತ ಗೊತ್ತಾಗಲ್ಲ. ಡೈಲಿ ಲಾಗ್ ಅಂತಂದ ಹಿಡಿಸ್ಕೊಂಡೆ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಒಂದು, ಡಿಸಿಪ್ಲಿನ್ ಒಂದು, ಮತ್ ನಾವು ಯಾವ ರೀತಿ ಮನುಷ್ಯ ಕೆಲಸ ಮಾಡ್ಬೇಕಂದು
ಒಂದು ಇದು ಆಕತಿ, ಸ್ಕಿಲ್ ಆಕತಿ, ಮತ್ತು ನಾವು ಇನ್ನೂ ಇಂಪ್ರೂವ್ ಆಕ್ಕಿವಂತ ಮಾಡಿದೆ. ಬಟ್ ಇದು ನನ್ನ ತಲೆ ಹಿಡಿಸ್ಬಿಟ್ಟೈತಿ. ಯಾಕಡೆ ಏನು ಕಾನ್ಸ್ಟ್ರಕ್ಷನ್, ಯಾಕಡೇನ ತಲೆ ಕೊಡಕ್ಕೆ ಹೋಗ. ವಿಡಿಯೋ ಮಾಡ್ಬೇಕು, ನಾಳೆ ಆ ಕಂಟೆಂಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಯೂಟ್ಯೂಬ್ ವಿಡಿಯೋ ಹಾಕ್ಬೇಕು, ಮತ್ತು ನಾಡ್ದು ಯಾವ ವಿಡಿಯೋ ಮಾಡ್ಬೇಕು, ಮತ್ತು ಎಕ್ಸಾಮ್ ಯಾವಾಗ ಬಂದೇವು ಏನು ಹಾಕ್ಬೇಕು. ಬರೀ ಇದಾಗೈತಿ ಗಾಯ್ಸ್. ಮತ್ತಿತ್ತ ಬೇರೆ ಕೆಲ್ಸಕ್ಕೊಂದು ಹೊಂಟಾನೆ. ಕೆಲಸ ಏನಂತಂದು ಈಗ ಹೇಳಂಗಿಲ್ಲ, ಯಾಕಂದ್ರೆ ನಂದು ಸ್ವಲ್ಪ ಸೀಕ್ರೆಟ್ ಮೇಂಟೆನೆನ್ಸ್ ಕೆಲಸ ಹೇಳ್ತಾನೆ. ಅದೇನ ಚಲೋ ಕೆಲಸನ ಮಾಡತ್ತಾನ, ಬಟ್ ಲೇಟಾಗಿ ಹೇಳ್ತಾನೆ. ಕಂಟೆಂಟ್ ಸ್ವಲ್ಪ ಹುಡುಕೋದು ಅದನ್ನೊಂದು ಪ್ರಯತ್ನ ಆಗತ್ತಾನ. ನೋಡೋಣ, ಚಲೋ ಕಂಟೆಂಟ್ ಹುಡ್ಕಾತಾನ. ನನ್ನ ಕೆಲ್ಸದ ಟೈಮಿಂಗ್ ಒಂದು ಚೇಂಜ್ ಆಗತ್ತೈತಿ. ಈಗ ಅದೊಂದು ಕರೆಕ್ಟ್ ಟೈಮಿಂಗ್ ಚೇಂಜ್ ಆತಂದ್ರೆ ಆ ಟೈಮ್ ಟು ಟೈಮ್ ಕೆಲಸ ಬಿಟ್ಟರೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬರೋ ಗ್ಯಾರಂಟಿ. ಬಟ್ ಮಧ್ಯಾಹ್ನ ಬರುವಾಗ ಮತ್ತೇನೇ ಕೆಲಸ ನಾ ಹುಬ್ಳಿಗೆ ಹೋಗಬೇಕು, ಬಿಡಾಕ್ ಬರಲ್ಲ, ಹಂಗಿರುತ್ತೆ ಒಮ್ಮೊಮ್ಮೆ. ಮತ್ತು ಸಾಯಂಕಾಲ ಹುಬ್ಳಿಯಿಂದ ಬಂದು ಇಲ್ಲಿ ಮನೆಗೆ ಬಂದು ಹೋಗ್ಬೇಕಂದ್ರೆ ಅದು ಆಗೋಂಗಿಲ್ಲ. ಯಾಕಂದ್ರೆ ಅಲ್ಲಿಂದ ಬರೋದು ಲೇಟ್ ಆಗಿರ್ತೈತಿ. ಹುಬ್ಳಿಯಿಂದ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಹುಬ್ಳಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಮತ್ತು ಕೆಲ್ಸಕ್ಕೆ ಹೋಗಿ ರಾತ್ರಿ 10 ಗಂಟೆಗೆ ಬರ್ತಾರೆ. ಒಂದು 2-3 ದಿನ ಮತ್ತೆ ಹಿಂಗೆ ಮಾಡಾಕತ್ತೆ ಗಾಯಸ್ನಾಗೆ. ಹಿಂಗಾಗಿ ಕೆಲ್ಸದ ಟೈಮಿಂಗ್ ಒಂದೇ. ಇನ್ನೊಂದಿಷ್ಟು ದಿನ, ಇನ್ನೊಂದು ವೀಕ್ ಆಗ್ಬೋದು, ಇನ್ನೊಂದು ವಾರ ಆಗ್ಬೋದು. ನೋಡೋಣ, ಆ ಟೈಮಿಂಗ್ ಸರಿಯಾಗಿ ಆತಂದ್ರೆ ಕೆಲ್ಸದ ಹೋಗೋದು ಬರೋ ಟೈಮಿಂಗ್ ಕರೆಕ್ಟ್ ಆತ. ಚಲೋ ಕಂಟೆಂಟ್ ಹುಡುಕಿ ಚಲೋ ಚಾಲೆಂಜ್ ವಿಡಿಯೋ, ಕಾಮಿಡಿ ವಿಡಿಯೋ ಮಾಡ್ಬೇಕಂತ ಮಾಡ್ಯಾನ. ನೋಡೋಣ ಏನಾಕೈತಿ. ಮಾಡಾಕತ್ ನಾ ಭಾಳ ದಿನ ಆತ ಮಾಡ್ಬೇಕು. ಡೈಲಿ ಲಾಗ್ ಮಾಡ್ತಾನ, ಅದೇ ಅಂತಿಲ್ಲ, ಏನೇನಾರ ಲಾಗ್ ವಿಡಿಯೋ ಮಾಡ್ತಾನ. ಬಟ್ ಕಾಮಿಡಿ ವಿಡಿಯೋ, ಚಾಲೆಂಜ್ ವಿಡಿಯೋ ಅವ್ನು ಮಾಡ್ಬೇಕಂತ ಮಾಡ್ಯಾನ. ನೋಡೋಣ ಯಾವ ವಿಡಿಯೋ ಹೆಂಗೆ ಓಡ್ತೈತೆ ಗೊತ್ತಿಲ್ಲ. ಅದಕ್ಕೆ ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಿ ನಾಳೆ ಜಗ್ಗಿ ಕೆಲಸ ಐತಿ, ಬೇರೆ ಕಡೆ ಹೋಗುದು. ಯಾಕಂದ್ರೆ ನನ್ನ ಕಾಲೇಜ್ ಅನ್ನೋದೊಂದು ದೊಡ್ಡ ಇದಾಗ್ಬಿಟ್ಟಿತ್ತು. ಅದು ಬಿಟ್ಟು ಬೇರೆ ಯಾಕಂದ್ರೆ ಕಾಲೇಜ್ ಹೋಗ್ಬೇಕು ಗೈಸ್, ಕಲಿದ. ಹಿಂಗಾಗಿ ಅವು ಬೇರೆ ಭಾಳ ಕೆಲಸ ಇದ್ದಿದ್ದು ಬರೀ ಬಿಟ್ಟು ಬರೀ ಕಾಲೇಜ್, ಮನಿ, ಸಣ್ಣ ಪುಟ್ಟ ಕೆಲಸ ಆಕಿತ್ತು. ಬಟ್ ಈಗ ಹಂಗಲ್ಲ, ಕಾಲೇಜನ್ನು ಮುಗ್ದತ್ತಲ್ಲ, ಮನಿ ಕೆಲಸ ಭಾಳ ಇರಲ್ಲ ಮಾಡ್ಕೋದು. ಹೊರಗೆ ಹೋಗುವ ಭಾಳ ಆಗ್ಬಿಟ್ಟಾಗ ಸ್ವಲ್ಪ ನನ್ನ ಕೆಲ್ಸದ ಐತಿಲ್ಲ. ನಮ್ಮ ಮಾವಾರ ಬಿಡಂಗಲ್ಲ. ನೋಡೋಣ, ಎಲ್ಲ ನಮ್ಮ ಮಾವರ ಮೇಲೆ ಡಿಪೆಂಡ್ ಆಗಿದೆ. ಓಕೆ ಗೈಸ್, ನಾವು ಮಾಡೋ ಅಂತ ದೊಡ್ಡ ಪ್ರಯತ್ನ ಮಾಡತ್ತಾನ. ಏನೇನೋ ಮಾಡೋ ಪ್ರಯತ್ನ ಐತಿ. ನೋಡೋಣ, ದೇವ್ರ ಪುಣ್ಯಕ್ಕೆ ದೇವ್ರೊಬ್ಬ ಕೈ ಹಿಡಿದ್ನಂದ್ರೆ ಆಮೇಲೆ ಜನಗಳಿಂದ ಬರೋಣ. ಒಂದಿನ ನಾವು ಟ್ರೆಂಡಿಂಗ್ನಲ್ಲಿ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.